ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ನಂಬರಿಂದ ಯಾವುದೇ ಕಾಲ್ಸು SMS ಬರಬಾರ್ದು. ಬ್ಲಾಕ್ ಮಾಡು. ನಾನು ಹೇಗೆ ಸರ್ ಮೇಡಮ್ ನಂಬರ್ನ ಬ್ಲಾಕ್ ಮಾಡಲಿ? ನಾನು ಹೇಳಿದ್ನಲ್ಲ, ಡೂ ಇಟ್. ಸಾರಿ ಸರ್, ಸಾಧ್ಯ ಆದರೆ ನಿಮ್ಮನ್ನ ಒಂದು ಮಾಡ್ತೀನಿ, ದೂರ ಮಾಡಲ್ಲ ಸರ್. ನನ್ನಿಂದ ಆಗಲ್ಲ. ಫೋನ್ ಕೊಡು. ಸರ್, ಮತ್ತೆ ಕಟ್ ಮಾಡಿದ್ರಲ್ಲ, ಯಾಕೆ ಮತ್ತೆ ಮಾಡೋದು? ಮೇಡಮ್. ಏನ್ ಗಂಗಾ, ಜೈಗ್ ಕಾಲ್ ಮಾಡಿದ್ಯಾ? ಮಾಡ್ದೆ ಮೇಡಮ್. ಮಾತಾಡಿದ್ಯಾ? ಏನಂದ? ಇಲ್ಲ ಮೇಡಮ್, ಸರ್ ಯಾಕೋ ನನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆಮೇಲೆ ಇಷ್ಟು ಸಲ ಕಾಲ್ ಮಾಡಿದ್ರು ಹೋಗ್ತಾ ಇಲ್ಲ. ಕಾಲ್ ಹೋಗ್ತಿಲ್ಲ ಅಂದ್ರೆ ಏನು? ಫೋನ್ ಇಲ್ಲಿ ಕೊಡು. ಏನಾಯ್ತು ಮೇಡಮ್? ನಿನ್ ನಂಬರ್ ಬ್ಲಾಕ್ ಮಾಡಿರ್ಬೇಕು. ಈಗೇನ್ ಮಾಡ್ಲಿ ಮೇಡಮ್? ಈ ಟೈಮಲ್ಲಿ ಜೈ ಆಫೀಸಲ್ಲಿ ಇರ್ತಾನೆ. ಲ್ಯಾಂಡ್ಲೈನ್ ಕಾಲ್ ಮಾಡು. ರಿಂಗ್ ಆಗ್ತಿದೆ, ತಗೋ, ಮಾತಾಡು. ಹಲೋ, ಯಾರು? ನಾನು ನಿತ್ಯ. ಮೇಡಮ್, ನಾನು ನಾಣಿ. ಹೇಳಿ. ಅವ್ರಿದಾರ ಅಲ್ಲಿ? ಇದಾರೆ. ಒಂದು ಸಲ ಫೋನ್ ಕೊಡಿ. ಸರ್, ಮೇಡಮ್ ಲೈನಲ್ಲಿದ್ದಾರೆ. ಯಾವ ಮೇಡಮ್? ನಿತ್ಯ ಮೇಡಮ್ ಸರ್. ಆ ಹೆಸರವ್ರು ನನಗೆ ಯಾರು ಗೊತ್ತಿಲ್ಲ. ಹೇಳಿ ಮೇಡಮ್, ನಾನೇನ್ ಮಾಡ್ಲಿ ಈಗ? ಜೈಗೆ ಸರೆಂಡರ್ ಆಗೋದು ಬಿಟ್ರೆ ನೀನ್ ಮಾಡೋದು ಇನ್ನೇನೂ ಇಲ್ಲ ಗಂಗಾ. ಡೈರೆಕ್ಟ್ ಆಗಿ ಜೈ ಹತ್ರ ಹೋಗು. ಮೇಡಮ್, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಗಂಗಾ. ಏನಾದ್ರೂ ಆಗ್ಲಿ ಜೈ ಮುಂದೆ ನಿಂತು ನಿನ್ ಕ್ಷಮೆ ಕೇಳು. ನಿಮ್ ಮಧ್ಯ ದೂರ ಇನ್ನೂ ಹೆಚ್ಚಾಗೋ ಮೊದಲು ಜೈಗೆ ಹತ್ರ ಆಗು. ಆದ್ರೆ ಸರ್ ನನ್ನ ಬರೋಕ್ ಬಿಡ್ತಾರೋ ಇಲ್ವೋ? ಹೇಳಿದ್ನಲ್ಲ, ಕೋಪ ಬರ್ಬಹುದು, ಬೈಬಹುದು, ಏನಾದ್ರೂ ಮಾಡಬಹುದು. ಏನೇ ಆದ್ರೂ ನೀನ್ ಧೈರ್ಯವಾಗಿ ಅಲ್ಲೇ ಇರ್ಬೇಕು. ಇಷ್ಟು ದಿನ ನಿನ್ಗೆ ಹತ್ರ ಆಗೋದಕ್ಕೆ ಜೈ ಎಷ್ಟೋ ರೀತಿ ಪ್ರಯತ್ನ ಪಡ್ತಿದ್ದ. ಈಗ ಅದೇ ಕೆಲ್ಸನ ನೀನ್ ಮಾಡ್ಬೇಕು. ಏನಾದ್ರೂ ಮಾಡಿ ಜೈಗೆ ಹತ್ರ ಆಗ್ಬೇಕು. ಹೋಗು ಗಂಗಾ. ಆದ್ರೆ ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ನೀನಾ ಈ ಮಾತು ಹೇಳ್ತಿರೋದು? ಇದಕ್ಕೂ ಮೊದಲು ಬೇರೆ, ಆದ್ರೆ ಈಗ ಬೇರೆ ಮೇಡಮ್. ಏನಾದ್ರೂ ಸರಿ, ನಿನ್ ಕೆಪಾಸಿಟಿ ಮೇಲೆ ನನಗೆ ನಂಬಿಕೆ ಇದೆ ಗಂಗಾ. ನೀನ್ ಹೋಗು.
ಮೇಡಮ್ ಪ್ಲೀಸ್ ನೀವು ಕೂಡ ನನ್ನ ಜೊತೆ ಬನ್ನಿ. ನಿಂಗೇನಾದ್ರೂ ಹುಚ್ಚ ಗಂಗಾ? ನೀವು ಬಂದು ಒಂದು ಮಾತು ಹೇಳಿದ್ರೆ ಸರ್ ಕೇಳ್ತಾರೇನೋ ಮೇಡಮ್. ಜೈ ಜೊತೆ ಒಂದಾಗಿರು ಅಂತ ನಾನು ನಿನಗೆ ಹೇಳಿದೆ, ನೀನ್ ಕೇಳಿದ್ಯಾ? ಅಫ್ಕೋರ್ಸ್ ಆಗ ನಿನ್ ಪರಿಸ್ಥಿತಿ ಬೇರೆ, ಈಗ ಜೈ ಪರಿಸ್ಥಿತಿ ಕೂಡ ಬೇರೆ. ಈ ಸ್ಥಿತಿಲಿ ನೀನ್ ಹೋಗೋದೇ ಕರೆಕ್ಟ್. ಅದು ಅಲ್ಲದೆ ಆ ಮನೇಲಿ ನೀನ್ ಹೇಳಿದ ಮಾತಿಗೆ ಜೈಗೆ ನನ್ ಮೇಲೆ ಕೂಡ ಕೋಪ ಬಂದಿದೆ. ಈಗ ನಾವಿಬ್ರು ಒಟ್ಟಾಗಿ ಹೋದ್ರೆ ಒಂದೇ ಸಲ ಜೈ ನೋ ಅನ್ಬಹುದು. ನಮ್ಗೆ ಇನ್ನೊಂದು ಆಪ್ಷನ್ ಇಲ್ದಿರೋ ಹಾಗಾಗತ್ತೆ. ಮೊದಲು ನೀನ್ ಹೋಗು, ಜೈನ ಆ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡು, ಮ್ಯಾಕ್ಸಿಮಮ್ ಫೈಟ್ ಮಾಡು. ಆಗ್ಲೂ ಆಗದಿದ್ರೆ ಆಗ ನಾನು ಬರ್ತೀನಿ, ಸರಿನಾ? ಹೆದರ್ಬೇಡ ಗಂಗಾ, ಇಂಥ ಸಮಯದಲ್ಲೇ ನೀನು ಧೈರ್ಯವಾಗಿರ್ಬೇಕು. ಜೀವನದಲ್ಲಿ ಎಷ್ಟೋ ಸವಾಲನ್ನ ಅಡೆತಡೆಗಳನ್ನ ಎದುರಿಸಿದ್ಯಾ. ನಂಗೋಸ್ಕರ ನಿತ್ಯಗೋಸ್ಕರ ಧೈರ್ಯವಾಗಿ ನಿಂತವಳು. ಈಗ ನಿನ್ಗೋಸ್ಕರ ನಿನ್ನಿಲ್ಲಲ್ವಾ? ನಿಂಗೋಸ್ಕರ ನೀನ್ ಫೈಟ್ ಮಾಡಲ್ವಾ? ನೀನು ಗೆದ್ದೆ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಗೆಲ್ಬೇಕು ಅನ್ನೋ ಛಲದಿಂದ ಹೋಗು. ಪ್ರಾಣ ಹೋಗೋ ತನಕನೂ ಫೈಟ್ ಮಾಡ್ತಾನೆ ಇರು. ಹೋಗು ಗಂಗಾ. ಹೋಗು. ರೂಮಿಂದ ಹೊರಗೆ ಯಾಕೆ ಬಂದೆ ಬೇಬಿ ನೀನು? ಈಗಷ್ಟೇ ಗಂಗಾನ ಜೈ ಹತ್ರ ಕಳ್ಸಿದ್ದೀನಿ. ಎಲ್ಲ ನೋಡ್ದೆ ಮಾಮ್. ಏನ್ ಮಾಡ್ತಿದ್ಯಾ ನೀನು? ಆ ಗಂಗಾಗೆ ಇಲ್ದಿರೋ ಪ್ರೀತಿನ ಇದೆ ಅಂತ ಪ್ರವೋಕ್ ಮಾಡಿ ಜೈ ಹತ್ರ ಕಳಿಸ್ದೆ. ಅದು ನಮ್ ಪ್ಲಾನ್ ಅಲ್ವಾ ನಿತ್ಯ? ನಾನು ಮೇಲ್ ಹೋದ್ರೆ ಅವಳು ಆರಾಮಾಗಿ ಜೈ ರೂಮ್ಗೆ ಹೋಗ್ತಾಳೆ ಅಂದ್ಕೊಂಡೆ. ಅದ್ರ ಸ್ಟ್ಯಾಂಪ್ ಇಲ್ದಿರೋ ಲೆಟರ್ ತರ ಹೀಗೆ ತಿರುಗಿ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ತಿರುಗ್ ಬರ್ದೇ ಇದ್ರೆ ಅವಳು ಗಂಗಾ ಹೇಗಾಗ್ತಾಳೆ ನಿತ್ಯ? ನಮ್ ಶತ್ರು ಆದ್ರೂ ಅವಳನ್ನ ಮೆಚ್ಚದೇ ಇರೋಕ್ ಆಗ್ತಾ ಇಲ್ಲ ನನಗೆ. ಅವಳಿಗಿರೋ ವ್ಯಾಲ್ಯೂಸ್, ಎಥಿಕ್ಸ್, ಆನೆಸ್ಟಿ ಮೈಂಡ್ ಬ್ಲೋಯಿಂಗ್ ನಿತ್ಯ. ಯಾವ ಕಾಲದಲ್ಲೂ ಹುಟ್ಟಬೇಕಾದವಳು ಈ ಕಾಲದಲ್ಲಿ ಹುಟ್ಟಿದಾಳೆ. ಇದಕ್ಕೇನಾ ಅವಳಿಗೆ ಜೈನ ಶಾಶ್ವತವಾಗಿ ಕಟ್ಟಬೇಕು ಅಂತ ಇಷ್ಟು ಟ್ರೈ ಮಾಡ್ತಿರೋದು? ಇದಕ್ಕೇನಾ ಮಾಮ್ ನಾನು ಸತ್ ಹಾಗೆ ನಡ್ಸಿ ಆ ಬೆಡ್ ಮೇಲೆ ಮಲ್ಗಿದ್ದು? ಅಷ್ಟಕ್ಕೂ ನೀನ್ ಏನ್ ಹೇಳ್ತಿದ್ಯಾ ನಿತ್ಯ? ಎಲ್ಲ ನೀನ್ ಹೇಳ್ದಾಗೆ ಅಲ್ವಾ ನಾನ್ ಮಾಡ್ತಿರೋದು? ಇದೆಲ್ಲ ನಾನ್ ಹೇಳಿದ್ದ ಮಾಮ್. ನಾನ್ ಹೋದ್ಮೇಲೆ ನನ್ ಪ್ಲೇಸಿಗೆ ಅವಳನ್ನ ಕಳ್ಸಿ 3 ರಾತ್ರಿ ಮುಗ್ಸು ಅಂದಿದ್ದು ಅಷ್ಟೇ. ಅವಳಲ್ಲಿ ಪ್ರೀತಿ ಹುಡ್ಸು ಅಂದಿದ್ನಾ? ಮತ್ತೆ ಏನ್ ಮಾಡು ಅಂತ್ಯ ನಿತ್ಯ? ಜೈ ಜೊತೆ ಅವಳಿಗೆ 3 ರಾತ್ರಿ ಕಳಿಯೋದಕ್ಕೆ ಸಾಮ, ದಾನ, ಭೇದ, ದಂಡ ಎಲ್ಲಾನು ಮಾಡಾಯ್ತು. ನಮ್ ಮಾತ್ ಕೇಳಿದ್ಲಾ? ಇಲ್ವಲ್ಲ. ಕೊನೆಗೆ ಯಾರು ಮಾಡದೇ ಇರೋ ಹಾಗೆ ನಿನ್ನ ನೀನು ಕೊಂದ್ಕೊಂಡೆ ಚಿತೆ ಮೇಲೂ ಮಲಗ್ದೆ. ಆದ್ರೂ ಕೂಡ ಅವಳು ನಿನ್ ಸ್ಥಾನಕ್ಕೆ ಆಸೆ ಪಡ್ಲಿಲ್ಲ. ಕಾಲ್ ಕಸಕ್ ಸಮ ಅನ್ನೋ ಹಾಗೆ ಎಲ್ಲ ಬಿಟ್ಟು ಬಂದಿದ್ದಾಳೆ. ಅವಳು ಒಳ್ಳೆಯವಳು ನಿತ್ಯ, ತುಂಬಾ ಸ್ವಚ್ಛವಾದ ಹುಡುಗಿ. ಅವಳನ್ನ ಹೀಗೆ ಗೆಲ್ಲೋಕ್ಕಾಗಲ್ಲ, ಒಳ್ಳೆಯವರಾಗೇ ಗೆಲ್ಬೇಕು. ಅದಕ್ಕೆ ಜೈ ನೆನ್ಪಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದವಳಿಗೆ ಜೈನ ಪ್ರೀತಿಸ್ತಿದ್ಯಾ ಅಂತ ಹೇಳ್ದೆ. ನಿತ್ಯ ಇಲ್ದೇ ಇರೋದ್ರಿಂದ ಆ ಸ್ಥಾನ ನಿಂದೆ ಅಂತ ಹೇಳ್ಕಳ್ಸಿದ್ದೀನಿ. ಅವಳಲ್ಲೇ ಸೆಟ್ಲ್ ಆದ್ರೆ, ವಾಪಸ್ ಬರಲ್ಲ ಅಂದ್ರೆ, ನಾನ್ ಜೈನ ಬಿಡಲ್ಲ ಅಂದ್ರೆ ಆಗ ನನ್ ಗತಿ ಏನು ಮಾಮ್? ಡೋಂಟ್ ವರಿ ನಿತ್ಯ, ಜೈ ಜೊತೆ ಅವಳಿರೋದು 3 ರಾತ್ರಿ ತನಕ ಅಷ್ಟೇ. ಅದು ಮುಗಿತಿದ್ದ ಹಾಗೆ ಅವಳ ಜೀವನಾನು ಮುಗ್ದು ಹೋಗುತ್ತೆ. ಆ ಮನೆ ಶಾಪ ಅವಳನ್ನ ನಿರ್ದಾಕ್ಷಿಣ್ಯವಾಗಿ ಬೇಟೆ ಆಡತ್ತೆ. ಅವಳು ನಮಗೆ ಎದುರು ತಿರ್ಗೋದ್ರಲ್ಲಿ ಸಾವು ಅವಳಿಗೆ ಎದುರು ಬರತ್ತೆ. ನಿನ್ನ ಸ್ಥಾನ ಅಲ್ಲ, ಸ್ಮಶಾನ ಅವಳಿಗೆ ಶಾಶ್ವತ ಆಗತ್ತೆ. ಒಂದ್ ವೇಳೆ ಅವಳು ಸಾಯ್ದೇ ಇದ್ರೆ? ಚಾನ್ಸೇ ಇಲ್ಲ ನಿತ್ಯ. ಬದುಕೋ ಚಾನ್ಸ್ ಇದ್ರೆ ವಾಟ್ ನೆಕ್ಸ್ಟ್? ಆಗ ನಾವೇ ಅವಳನ್ನ ಕೊಂದ್ ಹಾಕೋಣ.
ಎಸ್ ನಿತ್ಯ, ಅವಳ ಆಯಸ್ಸು 3 ರಾತ್ರಿ ಅಷ್ಟೇ. ಆಮೇಲೆ ಶಾಪದಿಂದ ಅವಳು ಸಾಯ್ದೇ ಇದ್ರೆ ನಮ್ ಕೈಯಲ್ಲಿ ಸಾಯ್ತಾಳೆ. ಅಲ್ಲಿ ತನಕ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಂದ್ರೆ ಸುಮ್ಮನೆ ಬಿಡ್ತೀನಾ ಹೇಳು? ನಿನ್ನ ಇಟ್ಟಿದ ಚಿತೆಲೆ ಅವಳನ್ನ ಮಲಗಿಸ್ತೀನಿ. ನೀನ್ ನನ್ನ ನಂಬು ನಿತ್ಯ. ಐ ಆಮ್ ಯುವರ್ ಮದರ್. ನೀನೇ ಪ್ರಾಣ ಅಂತ ಬದುಕ್ತಿರೋಳು. ನಿಂಗೋಸ್ಕರ ಏನಾದ್ರೂ ಮಾಡ್ತೀನಿ. ಗಂಗಾ ಬಗ್ಗೆ ಸ್ವಲ್ಪ ದಿನ ಯೋಚನೆ ಮಾಡೋದ್ ಬಿಡು. ಅವಳ ಮುಂದೆ ಈಗ ತುಂಬಾ ಸವಾಲಿದೆ. ಜೈಗ್ ಹತ್ರ ಆಗ್ಬೇಕು, ಆ ಮನೆ ಒಳಗ್ ಸೇರ್ಬೇಕು. ತುಂಬಾ ಟಫ್ ಜಾಬ್. ತನ್ನ ಲೈಫಲ್ಲೇ ಗಂಗಾ ತುಂಬಾ ಕಷ್ಟವಾದ ಪರೀಕ್ಷೆನ ಇವಾಗ ನೋಡ್ತಾ ಇದ್ದಾಳೆ. ಸರ್, ಹೇಳಣಿ. ಸೈನ್ ಹಾಕ್ಬೇಕು ಸರ್. ಕೊಡು. ಸಾರಿ ಸರ್, ನಿಮ್ ಸೈನ್ ಅಲ್ಲ ಸರ್. ಮತ್ತೆ ನಿತ್ಯ ಮೇಡಮ್ ಸೈನ್ ಸರ್. ನಿತ್ಯನ್ ಸೈನ್ ಏನಕ್ಕೆ? ಅಂದ್ರೆ ಮೇಡಮ್ ಅವ್ರ ಹೆಸರಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಹೊಸ ಯೂನಿಟ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಆ ಯೂನಿಟ್ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಕೊಡಬೇಕಾಗಿತ್ತು. ಆ ಚೆಕ್ಸ್ಗೆಲ್ಲ ಮೇಡಮ್ ಸೈನ್ ಹಾಕ್ಬೇಕಾಗಿತ್ತು ಸರ್. ನೀವು ಹೋಗು ಅಂದ್ರೆ ಮೇಡಮ್ ಮನೆಗೆ ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಸರ್. ಬೇಕಾಗಿಲ್ಲ, ಆ ಯೂನಿಟ್ನ ಕ್ಯಾನ್ಸಲ್ ಮಾಡು. ಈಗಿಂದೀಗ ಆ ಯೂನಿಟ್ ಕ್ಯಾನ್ಸಲ್ ಮಾಡಿದ್ರೆ ಆ ಎಂಪ್ಲಾಯೀಸ್ ಎಲ್ಲಿ ಹೋಗ್ಬೇಕು ಸರ್? ಅವ್ರನ್ನ ನಮ್ಮ ಜೈ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ಸೇರಿಸು. ಈಗಾಗಲೇ ನಮ್ಮ ಕಂಪ್ನಿಲಿ ತುಂಬಾ ಜನ ಎಂಪ್ಲಾಯೀಸ್ ಇದ್ದಾರೆ ಸರ್. ಆ ಎಂಪ್ಲಾಯೀಸ್ ಕೂಡ ಇಲ್ಲಿ ಕರ್ಕೊಂಡು ಬಂದು ಹಾಕಿದ್ರೆ ಎಕ್ಸೆಸ್ ಆಗ್ತಾರೆ ಸರ್. ವರ್ಕ್ ಇಲ್ಲದೆ ಸ್ಯಾಲ್ರಿ ಕೊಡೋದಂದ್ರೆ ನಮಗೆ ಬರ್ಡನ್ ಆಗುತ್ತೆ ಸರ್. ಎಷ್ಟು ಲಾಸ್ ಆದ್ರೂ ಐ ಡೋಂಟ್ ಕೇರ್ ನಾಣಿ. ಅವಳಿಂದ ನನ್ನ ಲೈಫೇ ಲಾಸ್ ಆಯ್ತು. ಇನ್ ಮನಿ ಯಾವ ಲೆಕ್ಕ? ಇಮಿಡಿಯೇಟ್ ಆಗಿ ಆ ಯೂನಿಟ್ ಕ್ಲೋಸ್ ಮಾಡು. ಸೈನ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಮತ್ತೆ ಅವಳ ಜೊತೆ ಇಂಟ್ರಾಕ್ಟ್ ಮಾಡೋದು ಬೇಡ. ಅವಳ ಮುಖನೇ ನೋಡಬಾರ್ದು, ಅವಳ ಹೆಸರು ಕೂಡ ನನಗೆ ಕೇಳಿಸ್ಬಾರ್ದು. ಡೂ ಇಟ್. ವಾಟ್? ಇನ್ನು ಇಲ್ಲೇ ಇದೆಯಲ್ಲ ಸರ್, ಇನ್ನೊಂದ್ಸಲ ಯೋಚನೆ ಮಾಡಿ. ಆ ಯೂನಿಟ್ ಎಂಪ್ಲಾಯಿಗೂ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೇನ್ ಪ್ರಾಬ್ಲಮ್? ನಾನು ಮಾತಾಡಿದ್ದು ಎಂಪ್ಲಾಯೀಸ್ ಬಗ್ಗೆ ಅಲ್ಲ ಸರ್, ನಿತ್ಯ ಮೇಡಮ್ ಬಗ್ಗೆ. ಶಟ್ ಅಪ್ ನಾಣಿ. ಅವಳ ಹೆಸರು ಕೇಳಬಾರ್ದು ಅಂದ್ರೆ ಮತ್ತೆ ಹೇಳ್ತೀಯಲ್ಲ. ಎಷ್ಟೋ ಇಷ್ಟಪಟ್ಟು ನೀವು ಪ್ರೀತಿಸಿರೋ ಮೇಡಮ್ ಹೆಸರಲ್ಲಿ ಸ್ಟಾರ್ಟ್ ಮಾಡಿರೋ ಯೂನಿಟ್ ಸರ್ ಅದು. ಅದೇನಾದ್ರೂ ತಾಜ್ ಮಹಲ್ ನಾಣಿ? ಅವಾಗ ತಾಜ್ ಮಹಲ್ ಗೊಂಬೆ ಕೊಟ್ರೇನೆ ಒಡೆದಾಕಿರೋ ಮನುಷ್ಯ ಅವಳು. ಅವಳ ಹೆಸರಲ್ಲಿರೋ ಯೂನಿಟ್ ಇದ್ರೂ ಹೋದ್ರು ಅವಳಿಗೇನು ಅನ್ಸಲ್ಲ. ಇನ್ನು ಇಷ್ಟ ಪ್ರೀತಿ ಅಂತೀಯ? ನನಗೂ ನಿನ್ನೆವರೆಗೂ ಇದೆಲ್ಲ ಇತ್ತು. ಆದ್ರೆ ಅವಳು ಪ್ಲೇಸಿಂದ 10th ಪ್ಲೇಸಿಗೆ ಹೋಗ್ಬಿದ್ದೆ. ಬಟ್ ಈಗ್ಲಾದ್ರೂ ಗೊತ್ತಾಯ್ತು, ನಾನು ಇನ್ ಮುಂದೆ ತಪ್ಪು ಮಾಡದೆ ಮತ್ತೆ ನನ್ನ ಗೋಲ್ನ ರೀಚ್ ಆಗ್ತೀನಿ ನಾಣಿ. ಈ ಪ್ರೀತಿ ಪ್ರೇಮ ಇದೆಲ್ಲ ವೇಸ್ಟ್. ಟೈಮ್ ಪಾಸ್ ಮಾಡೋರಿಗೆ ಬೇಕಾಗ್ಬೋದು. ಲೈಫ್ ಈಸ್ ಮನಿ ಅಂದ್ಕೊಳ್ಳೋ ನನ್ನಂತವರಿಗೆ ಲವ್ ಅನ್ನೋದು ಟೈಮ್ ಕಿಲ್ಲಿಂಗ್. ಈ ನಂಬರ್ ಎಲ್ಲ ಶಾಶ್ವತ ಅಲ್ಲ ಸರ್.
ನೀವು ಗಟ್ಟಿಯಾಗಿ ಪ್ರಯತ್ನ ಪಟ್ರೆ ನಂಬರ್ 1 ಆಗೋಕೆ ನಿಮ್ಗೇನು ಹೆಚ್ಚು ಟೈಮ್ ಬೇಕಾಗಿಲ್ಲ ಸರ್. ಆದರೆ ಒಬ್ಬ ಮನುಷ್ಯನ ಪ್ರೀತಿ ಗೆಲ್ಲೋದು ತುಂಬಾ ಕಷ್ಟ ಸರ್. ಮೇಡಮ್ನ ಕಳ್ಕೊಬೇಡಿ ಸರ್. ನಾನಾ ಕಳ್ಕೊಂಡಿದ್ದು? ಅವಳೇ ನನ್ ಬೇಡ ಅಂತ ದೂರ ಹೋದ್ಮೇಲೆ ನಾನೇನ್ ಮಾಡ್ಲಿ ನಾಣಿ? ಅವಳ ಪ್ರೀತಿಗೋಸ್ಕರ ಒದ್ದಾಡ್ದೆ, ಹಿಂದೆ ಬಿದ್ದೆ. ಆಮೇಲೆ ಏನಾಯ್ತು? ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋದ್ಲು. ಬೇಡ ನಾಣಿ, ಮತ್ತೆ ಅದನ್ನೆಲ್ಲ ನೆನೆಸ್ಕೊಳ್ಳೋದು ವೇಸ್ಟ್. ಹುಡುಗಿರ್ನ ನಂಬಾರ್ದು ನಾಣಿ. ಈ ಪ್ರೇಮ ಮದ್ವೆ ಇದೆಲ್ಲ ಟ್ರಾಶ್. ಈ ಪ್ರಪಂಚದಲ್ಲಿ ಮೆಟೀರಿಯಲ್ಸ್ ಅನ್ನೋದು ಬಿಟ್ರೆ ಮನಸ್ಸು ಅನ್ನೋದೇ ಇಲ್ಲ. ಎಲ್ರೂ ಭ್ರಮೇಲೆ ಬದುಕ್ತಿದ್ದಾರೆ. ನಂಬರ್ಸ್ ಅನ್ನೋದು ಶಾಶ್ವತ ಅಲ್ವೇನೋ? ಆದ್ರೆ ನಂಬರ್ಸೇ ಪ್ರಪಂಚನ ನಡೆಸೋದು. ನನಗದೇ ಬೇಕು. ನಾನು ನಂಬರ್ 1 ಆಗ್ಬೇಕು ಅಷ್ಟೇ. ಸರ್, ಮೇಡಮ್ ಬಂದ್ರು. ಏನ್ ಮಾಡ್ತಿದ್ದೀರಾ ನೀವು? ನಾನು ಫೋನ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಮಾಡ್ತೀರಾ? ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದ್ರೆ ನಾನು ಯಾರೋ ಗೊತ್ತಿಲ್ಲ ಅಂತೀರಾ? ನನ್ನ ಹೆಸರಲ್ಲಿ ಮಾಡಿರೋ ಕಂಪ್ನಿನ ಮುಚ್ಚಿಬಿಡ್ತೀರಾ? ನೀವು ನನ್ನ ಹೆಸರೇ ಕೇಳಲ್ವಾ? ನನ್ನ ಮುಖ ನೋಡಲ್ವಾ? ಅಷ್ಟಕ್ಕೂ ಏನ್ ನಿಮ್ಮ ಉದ್ದೇಶ? ನಾಣಿ, ಇವಳ ಒಳಗಡೆ ಯಾರು ಬಿಟ್ಟಿದ್ದು? ನನ್ನ ಯಾಕೆ ಬಿಡ್ಬೇಕು? ನಾನೇ ಬಂದಿದ್ದು. ಯಾಕೆ ಬಂದೆ? ನನ್ನ ಯಾಕ್ರಿ ನಮ್ಮ ಮನೇಲಿ ಬಿಟ್ಟು ಹೋದ್ರಿ? ನಾನ್ ನಿನಗ್ ಬೇಡ ಅಂದ್ಮೇಲೆ ನೀನು ನನಗ್ ಬೇಕಾಗಿಲ್ಲ. ನೀವು ನನಗ್ ಬೇಕು. ತಲೆ ಕೆಡಿದೆ ನಿನ್ಗೆ. ನಾಣಿ, ಅವಳನ್ನ ಹೊರಗೆ ಕಳ್ಸು. ಸರಿ ಸರ್. ಎಲ್ಲಿ ಹೋಗ್ತಿದ್ಯಾ? ನೀವು ನನ್ನ ಹೊರಗಡೆ ಹೋಗು ಅಂದ್ರಲ್ಲ ಸರ್. ನಿನ್ನ ಹೋಗು ಅನ್ಲಿಲ್ಲ, ಇವಳನ್ನ ಕಳ್ಸು ಅಂತ ಹೇಳಿದ್ದು. ಅದು ನನ್ನಿಂದ ಆಗಲ್ಲ ಸರ್. ನನ್ನ ಕಳ್ಸೋಕೆ ನಿಮಗ್ ಕೂಡ ಆಗಲ್ಲ. ನಾನು ನಿಮ್ ಹೆಂಡತಿ. ನೀವ್ ಕಟ್ಟಿರೋ ಈ ತಾಳಿ ನನ್ನ ಹತ್ರ ಇದೆ. ಮರ್ಯಾದೆಯಿಂದ ಹೊರಗೆ ಹೋಗ್ತೀಯ ಇಲ್ವೋ? ಯಾಕೆ ಹೋಗ್ಬೇಕು? ಇದು ನನ್ನ ಆಫೀಸು, ನಮ್ಮ ಆಫೀಸು. ನಿಂದು ಅನ್ನೋದು ಇಲ್ಲಿ ಏನೂ ಇಲ್ಲ. ನಮ್ದು ತಮ್ದು ಅನ್ನೋ ಅರ್ಹತೆನ ನೀನ್ ಯಾವತ್ತೋ ಕಳ್ಕೊಂಡೆ. ನನ್ ಜೊತೆ ನಿನಗೆ ಯಾವ ಸಂಬಂಧನೂ ಇಲ್ಲ. ಯಾಕಿಲ್ಲ? ನಾನೇನೋ ಬಾಯ್ಜಾರ್ ಹೇಳಿದ್ರೆ ನೀವು ಅದೇ ಫಿಕ್ಸ್ ಆಗ್ಬಿಡ್ತೀರಾ? ಏಯ್, ನಿನ್ ಜೊತೆ ನನಗೆ ಮಾತಾಡಕ್ಕಾಗಲ್ಲ. ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್. ನನ್ನ ಕ್ಷಮಿಸ್ಬೇಡಿ. ಗೊತ್ತಿಲ್ಲದೆ ನಾನು ತುಂಬಾ ತಪ್ಪು ಮಾಡಿದ್ದೀನಿ. ಮತ್ತೆ ಇನ್ಯಾವತ್ತೂ ಆ ತರ ತಪ್ಪು ಮಾಡಲ್ಲ ರೀ. ಕಾಲು ಯಾಕೆ ಹಿಡ್ಕೊಂಡಿದ್ಯಾ? ಅಂದ್ರೆ ಈ ಪ್ಲೇಸ್ ಇಂದ ನನ್ನ ಕೆಳಗಡೆ ಇಳಿಸ್ಬೇಕು ಅಂತನಾ? ನಿನ್ ಮೋಸದ ಪ್ರೀತಿ ಮಾಯದ ಮಾತನ್ನ ನಾನು ಇನ್ ನಂಬಲ್ಲ. ಒಂದ್ಸಲ ಮೋಸ ಹೋಗಿದ್ ಸಾಕು. ಮತ್ತೆ ಮತ್ತೆ ನಾನು ಫೂಲ್ ಆಗೋದಕ್ಕೆ ನಾನು ರೆಡಿ ಇಲ್ಲ. ನೀನ್ ನನಗ್ ಬೇಡ. ನಿನ್ ದಾರಿ ನಿಂದು, ನನ್ ದಾರಿ ನಂದು. ನಾನೇನ್ ಮೋಸ ಮಾಡ್ಲಿಲ್ಲ, ನಿಜ ಹೇಳ್ದೆ ಅಷ್ಟೇ. ಯಾವ್ದು ನಿಜ? ನನ್ ಮೇಲೆ ಇಷ್ಟ ಇಲ್ಲ ಅಂತ, ಪ್ರೀತಿ ಇಲ್ಲ ಅಂತ ನನ್ನ ಬಲವಂತವಾಗಿ ಮದುವೆ ಮಾಡ್ಕೊಂಡು ಅಂತ ಹೇಳಿದ್ದು ಅದೇ ಅಲ್ವಾ ನಿಜ? ನಿನ್ನೆವರೆಗೂ ಅದೇ ನಿಜ ಅಂದ್ಕೊಂಡಿದ್ದೆ. ಆದ್ರೆ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ಪ್ರೀತಿಸ್ತಿದ್ದೀನಿ. ನೆನ್ನೆ ಇಲ್ದಿರೋ ಪ್ರೀತಿ ಇವತ್ತು ಹೇಗ್ ಬಂತು? ನಿಮ್ ಮಾಮ್ ಹೇಳ್ ಕಳ್ಸಿದ್ರಾ? ಇಲ್ಲ ರೀ, ನೀವು ದೂರ ಆದ್ಮೇಲೆ ನನಗೆ ಗೊತ್ತಾಯ್ತು ನೀವೇ ನನ್ನ ಪ್ರಾಣ ಅಂತ. ನಿಮ್ ಪಕ್ಕದಲ್ಲಿದ್ದಾಗ ನನಗೆ ಗೊತ್ತಾಗ್ಲಿಲ್ಲ. ಏನೇ ಆದ್ರೂ ಕಳ್ಕೊಂಡ ಮೇಲೆ ಅಲ್ವಾ ಅದ್ರ ಬೆಲೆ ತಿಳಿಯೋದು. ಹಾಗೆ ನೀವು ನನಗೆ ನಿಲ್ಸು. ನೀನ್ ಬೇಕು ಅಂದ್ರೆ ಹಗ್ ಮಾಡ್ಕೊಂಡು, ಬೇಡ ಅಂದ್ರೆ ಪೆಗ್ ಹಾಕೋ ಮಗ ಅಲ್ಲ ನಾನು. ನೀನ್ ಇಲ್ದೇ ಇದ್ರು ನಾನು ಬದುಕ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಡಿಸ್ಟರ್ಬ್ ಮಾಡದೆ ಹೊರಡು. ನೀವಿಲ್ದೆ ನಾನು ಬದುಕಲ್ಲ ರೀ. ನಾನ್ ಬದುಕ್ತೀನಿ. ಪದೇ ಪದೇ ನೆನ್ಪಾಗ್ತಿದ್ದೀರಾ. ನಾನ್ ನಿನ್ನ ಯಾವಾಗ್ಲೂ ಮರ್ತಿದ್ದೀನಿ. ನಾನ್ ಮರ್ತಿಲ್ಲ, ನನಗಾಗಲ್ಲ. ಇದ್ರೆ ನಿಮ್ ಜೊತೆ ಇರ್ತೀನಿ. ನೀವ್ ಬೇಡ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಸತ್ತೋಗು.